ಹಾಯ್ ಎವ್ರಿವನ್, ಮತ್ತೊಮ್ಮೆ ಸಭೆಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಎಷ್ಟೋ ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ. ಆದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ನಮ್ಮೊಂದು ವೀಡಿಯೋಸ್ಗಳು ಇಷ್ಟ ಆಗೋ ಥರ ಬಂದುಬಿಡ್ತವೆ. ಓಕೆನಾ, ಹಾರ್ಟಿಗೆ ಟಚ್ ಆಗಿಬಿಡುತ್ತೆ. ಅದನ್ನು ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇಮಿಡಿಯೇಟ್ಲಿ ಸ್ಟೇಟಸ್ಗೆ ಹಾಕ್ಕೊಂಡ್ಬಿಡ್ಬೇಕು ನಾನು. ಓಕೆನಾ, ಆದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ. ಈಗಾಗಲೇ ಇನ್ಸ್ಟಾಗ್ರಾಮಿಂದ ಅಪ್ಡೇಟ್ ಬಂದಿದೆ. ಸಿಂಪಲಾಗಿ ಶೇರ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊ ಡೌನ್ಲೋಡ್ ಆಗೋಗುತ್ತೆ ಡೈರೆಕ್ಟಾಗಿ ಗ್ಯಾಲರಿನಲ್ಲಿ. ಆದರೆ ಡೌನ್ಲೋಡ್ ಆಗಿದ ನಂತರ ಅಲ್ಲೇನಪ್ಪ ಅಂತಂದ್ರೆ, ಆ ಒಂದು ವೀಡಿಯೋ ಚೆಕ್ ಮಾಡ್ಕೊಂಡ್ರೆ ಇಲ್ಲೇನಪ್ಪ ಅಂದರೆ ವಾಟರ್ ಮಾರ್ಕ್ ಬಂದುಬಿಡುತ್ತೆ. ನೀವು ಯಾವೊಂದು ಪ್ರೊಫೈಲಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ನೋಡು, ಆ ಒಂದು ವಾಟರ್ ಮಾರ್ಕ್ ಅನ್ನೋದು ಇಲ್ಲಿ ಬಂದುಬಿಡುತ್ತೆ. ಸೊ ಅದೇನಪ್ಪ ಅಂತಂದರೆ, ಕೆಲವ್ರ ಜನಕ್ಕೆ ಇಷ್ಟನೇ ಆಗಲ್ಲ, ಇನ್ನು ಕೆಲವ್ರ ಜನಕ್ಕೆ ಅದು ಮ್ಯಾಟರೇ ಆಗಲ್ಲ. ಓಕೆನಾ, ಆದರೆ ತುಂಬ ಜನ ಹೆಂಗಪ್ಪ ಅಂತಂದರೆ, ಆ ಒಂದು ವಾಟರ್ ಮಾರ್ಕೇ ಬರಬಾರ್ದು. ಓಕೆನಾ, ಆದರೆ ರೀಲ್ ಡೌನ್ಲೋಡ್ ಆಗಬೇಕು ಅಂತ. ಓಕೆನಾ, ತುಂಬ ಜನ ಈ ಥರ ಆಸೆ ಪಡ್ತಾರೆ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ, ಕಂಪ್ಲೀಟಾಗಿ ನೋಡ್ಬಿಟ್ರೆ ಸಾಕು, ನೀನು ವಿತೌಟ್ ವಾಟರ್ ಮಾರ್ಕ್ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ಆಗಿರ್ಬೋದು. ಓಕೆನಾ, ಇಷ್ಟ ಆಯ್ತು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊ. ಅದು ಕೂಡ ಯಾವುದೇ ಥರ ವಾಟರ್ ಮಾರ್ಕೇ ಬರಲ್ಲ. ನೀನು ಸ್ಟೇಟಸ್ಗೆ ಆಗ್ಬಿಟ್ರೆ ಅಂತ ಅದನ್ನು ನಿಮ್ಮ ಫ್ರೆಂಡಿಗೆ ಕೇಳೇ ಬಿಡ್ತಾರೆ. ಅದನ್ನು, ಮಗ ಎಲ್ಲಿಂದ ಡೌನ್ಲೋಡ್ ಮಾಡಿದ್ದೆ, ಇದರಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಓಕೆನಾ, ನೀನು ಹೇಳ್ಬಿಡ್ತೀಯ, ನೀನು ಹೇಳಲ್ಲ ಏನಕ್ಕಪ್ಪ, ನೀನು ಕಿಲ್ಲಾಡಿ ನೀನು ಅದಕ್ಕೆ ವೀಡಿಯೋ ನೋಡ್ತಾ ಇದೆಯಲ್ಲ. ಸೊ ಬಾ ಯಾವ ಥರ ಅಂತ ಹೇಳ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ. ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೇ ಒಂದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ಓಕೆ, ಸಿಂಪಲಾಗಿ ಏನಪ್ಪ ಅಂತಂದ್ರೆ, ಇವಾಗ ನಿಮಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋ ಇಷ್ಟ ಆಯಿತಾ, ಹಾರ್ಟಿಗೆ ಟಚ್ ಆಯಿತಾ, ಅದನ್ನು ಡೌನ್ಲೋಡ್ ಮಾಡ್ದೆ ನೀನು ಇದಕ್ಕಾಗ್ತಾ ಇಲ್ವಾ? ಓಕೆ, ಏನು ಮಾಡಬೇಕು ಗೊತ್ತಾ? ಅದಕ್ಕೋಸ್ಕರ ಸಿಂಪಲಾಗಿ ಅದನ್ನು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ, ಈ ಒಂದು ವೀಡಿಯೋದ URL ಅನ್ನೋದು ಕಾಪಿ ಮಾಡ್ಕೊ ಜಸ್ಟ್. ಓಕೆನಾ, ಕಾಪಿ ಆಯಿತಾ, ಇವಾಗ ಹೋಗ್ಬಿಟ್ಟು ಡೈರೆಕ್ಟಾಗಿ ಕ್ರೋಮ್ಗೆ. ಓಕೆನಾ, ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋ ಡೌನ್ಲೋಡ್ ಅಂತ. ಓಕೆನಾ, ಸರ್ಚ್ ಮಾಡಿದ್ಯಾ, ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಕಣ್ಣು ಮುಂದೆ ತುಂಬ ವೆಬ್ಸೈಟ್ಗಳು ಬರುತ್ತೆ. ಇದೇನಪ್ಪ ಅಂತಂದರೆ, ಲೈಫ್ ಟೈಮ್ ಯಾವುದೇ ಥರ ನೀನು ಆ್ಯಪ್ ಯೂಸ್ ಮಾಡೋಂಗಿಲ್ಲ, ಯಾವುದೇ ಥರ ನೀನು ಏನು ಮಾಡೋಂಗಿಲ್ಲ. ಓಕೆನಾ, ಲೈಫ್ ಟೈಮ್ ಒಂದು ವೆಬ್ಸೈಟ್ ವರ್ಕ್ ಆಗಿಲ್ಲ, ಇನ್ನೊಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಆ ಥರ ಇದು ಲೈಫ್ ಟೈಮ್ ನಿಮಗೆ. ಓಕೆನಾ, ಸಿಂಪಲಾಗಿ ನಾನು ಫಸ್ಟ್ನೇ ವೆಬ್ಸೈಟ್ಗೆ ಹೋಗ್ತೀನಿ. ಇಲ್ಲೇನಪ್ಪ ಅಂದರೆ ಕ್ಲಿಕ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಾವು ಅಲ್ಲಿ ಕಾಪಿ ಮಾಡಿದ್ರಲ್ಲ URL, ಆ ಒಂದು ವೀಡಿಯೋದು ಇನ್ಸ್ಟಾದಲ್ಲಿ, ಅದರಲ್ಲಿ ಸಿಂಪಲ್ ಆಗಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಬೆರಳಿಂದ. ಹಿಂಗೆ ನೋಡಿ, ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಪೇಸ್ಟ್ ಅನ್ನೋದು ಆಪ್ಷನ್ ಬರುತ್ತೆ. ಪೇಸ್ಟ್ ಮಾಡಿದ ತಕ್ಷಣ ನೀನೇನು ಮಾಡೋಂಗಿಲ್ಲ, ಆಟೋಮೆಟಿಕ್ಕಾಗಿ ವೀಡಿಯೋ ಜನ್ರೇಟ್ ಆಗುತ್ತೆ, ನಿಮ್ಮ ಕಣ್ಣು ಮುಂದೆ ಬಂದುಬಿಡುತ್ತೆ. ಓಕೆನಾ, ಇಲ್ಲ ಅಂತಂದರೆ ಬಂದಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಬಂದುಬಿಡುತ್ತೆ. ಓಕೆನಾ, ಬಂತಾ ವೀಡಿಯೋ ಬಂದಿದ್ದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಇದೇನಪ್ಪ ಅಂತಂದರೆ, ನಿಮ್ಮೊಂದು ವೀಡಿಯೋ ಡೌನ್ಲೋಡ್ ಆಗ್ತಿದೆ. ನೋಡ್ತಾ ಇದ್ರೆ ಡೌನ್ಲೋಡ್ ಆಗೇ ಹೋಯ್ತು. ಓಕೆನಾ, ಇವಾಗ ಏನು ಮಾಡಬೇಕು ಗೊತ್ತಾ, ನೀನು ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆಗಿದ ನಂತರ ಇವಾಗ ಏನು ಮಾಡಿದ್ರೆ, ಸಿಂಪಲಾಗಿ ಕ್ಲೋಸ್ ಮಾಡ್ಕೊಂಡು ನಂತರ ಇವಾಗ ಹೋಗಿ ಗ್ಯಾಲರಿಗೆ ಹೋಗಿದ ನಂತರ ನೋಡಿದ್ರೆ, ಆ ಒಂದು ವೀಡಿಯೋ ನಾವು ಡೌನ್ಲೋಡ್ ಮಾಡಿರೋಂಥ ವೀಡಿಯೋ ಇಲ್ಲಿದೆ. ಇದರಲ್ಲಿ ಏನಪ್ಪ ಅಂತಂದು ಯಾವುದೇ ಥರ ವಾಟರ್ ಮಾರ್ಕ್ ಇಲ್ಲ, ನಾವು ಇಲ್ಲಿಂದ ಡೌನ್ಲೋಡ್ ಮಾಡಿದ್ದೀರಿ ಅಂತ ಕೂಡ ಅದು ಗೊತ್ತೇ ಆಗಲ್ಲ. ಓಕೆನಾ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಸಿಂಪಲಾಗಿ ಶೇರ್ ಬಟನ್ನ ಕ್ಲಿಕ್ ಮಾಡ್ತಾನೆ, ಡೌನ್ಲೋಡ್ ಮಾಡ್ಕೊಂಡೇ ಬಿಡ್ತಾನೆ. ನಾವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದನ್ನು ಸ್ಟೇಟಸ್ ಹಾಕೊಂಡ್ಬಿಡ್ತೇನೆ. ಆ ಒಂದು ಯೂಸರ್ ನಿಮ್ಗೆ ಕಾಣಿಸುತ್ತೆ ನೋಡಿ, ಅದು ತುಂಬ ಅಂದರೆ ತುಂಬ ಒಂಥರ ಅಸಹ್ಯವಾಗಿದ್ದುಬಿಡುತ್ತೆ. ಹಾಗೇನಾ, ಅದು ನಿಮಗೆ ಮ್ಯಾಟ್ರ್ ಆಗಲ್ಲ. ಕೆಲವೊಬ್ರಿಗಂತೂ ತುಂಬ ಮ್ಯಾಟರ್ ಆಗುತ್ತೆ, ಇದು ಬರಬಾರ್ದಪ್ಪ ಅನ್ಕೊತಾರೆ. ಆ್ಯಂಡ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ವೀಡಿಯೋನ ಖಂಡಿತವಾಗ್ಲೂ ಒಂದೊಂದು ಲೈಕ್ ಮಾಡ್ಬೋದು, ಇಲ್ಲ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.